ಹಾಯ್ ನಮಸ್ತೆ. ಇವತ್ತು ನೋಡಿ ನಾನು ಜೂನ್ 21ನೇ ತಾರೀಕು ಯೋಗ ದಿನ ಇದೆ. ಅಂದಿನ ದಿನ ನಾವೆಲ್ಲರೂ ಯೋಗ ಮಾಡೋಣ ಬನ್ನಿ. ಅಂದರೆ ಇವತ್ತಿಂದ ನಾನು ಯೋಗ ಮಾಡ್ತೀನಿ ಪ್ರತಿದಿನ ಅಂತ ಒಂದು ಸಂಕಲ್ಪ ಮಾಡ್ಕೊಳ್ಳೋಣ ಬನ್ನಿ. ಇವತ್ತಿಂದ ಯೋಗ ಮಾಡೋದ್ರಿಂದ ನಮಗೆ ಎಷ್ಟೆಲ್ಲ ಪ್ರಯೋಜನ ಇದೆ ಅಂದರೆ ಎಲ್ಲ ನಮಗೆ ಬರುವ ಎಲ್ಲ ಕಾಯಿಲೆಗಳಿಂದ ಮುಕ್ತಿ ಹೊಂದ್ಬೋದು ನೋಡಿ. ಯೋಗ ಪ್ರತಿದಿನ ಮಾಡೋದ್ರಿಂದ ಯೋಗದಿಂದ ರೋಗ ಮುಕ್ತಿ ಎಂಬ ಗಾದೆ ಮಾತಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಒಂದು ದಿನಾನೂ ಬಿಡದೆ ಅಥವಾ ಒಂದು ದಿನ 2 ದಿನ ತಪ್ಪಿಸಿದ್ರೂ ಅಡ್ಡಿಲ್ಲ, ಆದರೆ ಪ್ರತಿದಿನ ಅಂತೂ ಮಾಡಲೇಬೇಕಾಗುತ್ತೆ ಈ ಯೋಗವನ್ನು ಎಲ್ಲರೂ ಮಾಡಿಕೊಳ್ಳಿ. ಓಕೆನಾ? ನಮಗೆ ಪ್ರತಿಯೊಂದು ಯೋಗನೂ ಮಾಡಲು ಸಾಧ್ಯವಿಲ್ಲ ಅಂದರೆ ಕೇವಲ ಸೂರ್ಯ ನಮಸ್ಕಾರ ಕೂಡ ಮಾಡಿಕೊಳ್ಬೇಕಾಗುತ್ತೆ ನೋಡಿ. ಸೂರ್ಯ ನಮಸ್ಕಾರ ಮಾಡಿಕೊಳ್ಳೋದ್ರಿಂದ ನಮ್ಮ ಕೆಲವೊಂದು ಆರೋಗ್ಯ ಸಮಸ್ಯೆ, ಕಾಲು ನೋವು ಅಥವಾ ಸೊಂಟ ನೋವು, ತಲೆನೋವು ಸಹಿತ ಸೂರ್ಯ ನಮಸ್ಕಾರದಿಂದ ಹುಷಾರಾಗುತ್ತದೆ ಎಂದು ತಿಳಿದು ಬಂದಿದೆ ನೋಡಿ. ನಾವು ಯಾವಾಗಿನಿಂದ ಈ ಯೋಗ ಅಭ್ಯಾಸ ಮಾಡ್ತಾ ಇದ್ದೀವಪ್ಪ ಅಂದರೆ, ನನ್ನ ಮಗನಿಗೆ 6ನೇ ಕ್ಲಾಸ್ ಇರ್ತಾ ಅವನಿಗೆ ತುಂಬ ಕೆಮ್ಮು ಕಫ ಆಗಿತ್ತು, ಕೋಲ್ಡ್ ಅಂತಾರಲ್ವ ಆ ಥರ. ಅದನ್ನು ಯೋಗ ಗುರುಜಿಯಿಂದ ಅಥವಾ ಯೋಗ ಟೀಚರಿಂದ ನಾವು ಆ ಒಂದು ಯೋಗ ಟೀಚರಿಂದ ಯೋಗವನ್ನು ಕಲಿತ್ಕೊಂಡು ಆತನಿಗೆ ಪ್ರತಿದಿನ ಮಾಡಲು ಕಲಿಸಿಕೊಟ್ಟರು. ಅವನು ಪ್ರತಿದಿನ ಕೂಡ ಮಾಡ್ತಾ ಹಾಗೆ 2-3 ವರ್ಷದಿಂದ ಮಾಡ್ತಾ ಈಗಲೂ ಕೂಡ ಯೋಗ ಮಾಡ್ತಿದ್ದಾನೆ. ಅವನಿಗೆ ಕೆಮ್ಮು ಕಫ ಎಲ್ಲ ಹುಷಾರಾಗಿ ಮತ್ತು ತುಂಬ ಹೈಟಾಗಿ ಕೂಡ ಬೆಳೆದಿದ್ದಾನೆ. ಯೋಗದಿಂದ ಹೈಟ್ ಕೂಡ ಆಗ್ಬೋದಾಗಿದೆ ನೋಡಿ. ಈ ಯೋಗದಿಂದ ಕೆಲವು ಆರೋಗ್ಯ ಸಮಸ್ಯೆಗಳು ಖಂಡಿತವಾಗಿ ದೂರವಾಗುತ್ತದೆ ನೋಡಿ. ಕೆಲವು ಮಹಿಳೆಗೆ ರಜೆ ಆದಾಗ ತುಂಬ ಹೊಟ್ಟೆ ನೋವು ಬರ್ತಾ ಇರುತ್ತೆ. ಅಂಥವರು ಕೂಡ ಒಂದು ಕಪಾಲಭಾತಿ ಮತ್ತು ಈ ಪತಂಗಾಸನ ಅಂತ ಬರುತ್ತಲ್ವ, ಈ ಪತಂಗಾಸನದಿಂದ ತುಂಬ ಅವರ ಹೊಟ್ಟೆ ನೋವಿನ ಸಮಸ್ಯೆ, ಎಲ್ಲ ರೀತಿಯ ಒಂದು ಸಮಸ್ಯೆಗಳು ದೂರವಾಗುತ್ತದೆ ನೋಡಿ. ಮಹಿಳೆಯರು ಕೂಡ ಪ್ರತಿದಿನ ತಪ್ಪದೆ ಮಾಡಿಕೊಳ್ಬೇಕಾಗುತ್ತದೆ. ಈ ಯೋಗಾಭ್ಯಾಸದಿಂದ ನಾನು ಹೇಳಿದ್ನಲ್ವ, ಹೈಟ್ ಕೂಡ ಆಗುತ್ತೆ ಮತ್ತು ಕೆಲವು ಸಮಸ್ಯೆಗಳು ಕೂಡ, ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ದೂರವಾಗುತ್ತೆ ನೋಡಿ. ನೀವು ಪ್ರತಿನಿತ್ಯ ನಾನು ಹೇಳಿರೋ ಹಾಗೆ ಸಂಕಲ್ಪ ಸಹಿತವಾಗಿ ಯೋಗಾಭ್ಯಾಸವನ್ನು ಮಾಡಿಕೊಳ್ಳಿ. ಮತ್ತು ನಿಮ್ಮ ಮಕ್ಕಳಿಗೂ ಕೂಡ ಹೇಳಿಕೊಡಿ. ಮತ್ತು ಮನೆಯವರು ಎಲ್ಲರಿಗೂ ಯೋಗವನ್ನು ಹೇಳಿಕೊಡಿ. ಹೇಗಪ್ಪ ಅಂದರೆ, ಗೂಗಲಲ್ಲಿ ಸರ್ಚ್ ಮಾಡಿದರೆ ಬರುತ್ತೆ ನೋಡಿ. ಎಲ್ಲ ರೀತಿಯ ಯೋಗಗಳ ಬಗ್ಗೆನೂ ಬರುತ್ತೆ. ಮತ್ತು ಎಲ್ಲ ಆಶ್ರಮಗಳಲ್ಲೂ ಕೂಡ ಯೋಗಾಭ್ಯಾಸದ ಒಂದು ತರಬೇತಿಯನ್ನು ಇಟ್ಟಿರ್ತಾರೆ. ಅದರಲ್ಲಿ ಒಂದು ಕಲ್ತ್ಕೊಂಡು ನಾವು ಕೂಡ ಮಾಡ್ಕೋತಾ ಹಾಗೂ ಮಕ್ಕಳಿಗೆ ಹೇಳ್ಕೊಡೋದ್ರಿಂದ ಮಕ್ಕಳ ಆರೋಗ್ಯವು ತುಂಬ ಚೆನ್ನಾಗಿರುತ್ತದೆ ನೋಡಿ. ಮತ್ತು ಈ ಒಂದು ಇಲ್ಲೊಂದು ಆಸನ ಇದೆ ನೋಡಿ. ಈ ಆಸನ ಮಾಡೋದ್ರಿಂದ ತುಂಬ ತೆಳ್ಳಗಾಗಬಹುದು ನೋಡಿ. ಈ ಆಸನದಿಂದ ಪ್ರತಿದಿನ ಎಲ್ಲರೂ ಕೂಡ ಒಂದು ಯೋಗಾಭ್ಯಾಸವನ್ನು ಮಾಡಿಕೊಳ್ಳಿ. ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳಿ. ಮತ್ತೇನಪ್ಪ ಅಂದರೆ, ಇಲ್ಲೊಂದು ನೋಡಿ, ನಮಗೆ ಯಾವುದೇ ಆಸನ ಮಾಡಲಿಕ್ಕಾಗಲ್ಲ ಅಂದರೆ ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ ಅಥವಾ ಕಪಾಲಭಾತಿ ಅಂತ ಮಾಡಿಕೊಳ್ಳಿ. ಈ ರೀತಿ ಕೆಲವು ಆಸನಗಳನ್ನು ಮಾಡಿಕೊಳ್ಳೋದ್ರಿಂದ, ಈ ಭ್ರಾಮರಿ ಆಸನ ಮಾಡಿಕೊಳ್ಳೋದ್ರಿಂದ ತಲೆ ನೋವು ಮತ್ತು ಏನಂತಾರೆ ಕಣ್ಣಿನ ಮತ್ತು ತಲೆಯ ಕಿವಿಯ ಸಮಸ್ಯೆಗಳು ಕೂಡ ಭ್ರಾಮರಿ ಆಸನದಿಂದ ತುಂಬ ಉತ್ತಮವಾಗಿದೆ ಈ ಆಸನ ಮಾತ್ರ. ದಯವಿಟ್ಟು ಈ ಆಸನವನ್ನು ಗೂಗಲಲ್ಲಿ ಹೊಡೆದು ಮಾಡ್ಕೊಳ್ಳಿ. ತುಂಬ ಈಸಿ, ಸರಳವಾಗಿರೋದಿದು. ಮತ್ತು ಈ ಆಸನವು ಕೂಡ ತುಂಬ ಸರಳವಾಗಿದೆ, ಕಪಾಲಭಾತಿ ಆಸನ ಕೂಡ. ಆಮೇಲೆ ಪ್ರಾಣಾಯಾಮ ಅಂತ, ಇದು ಕೂಡ ಅಷ್ಟೆ ಆರಾಮಾಗಿ ಸುಲಭವಾಗಿ ಮಾಡುವ ಒಂದು ಈ 3 ಆಸನಗಳಾಗಿರ್ತವೆ. ಈ ರೀತಿ ಯಾವುದೂ ಮಾಡಲು ಸಾಧ್ಯವಿಲ್ಲ ಅಂದರೆ ಕೇವಲ ಇದನ್ನಾದರೂ ಮಾಡಿಕೊಳ್ಳಿ. ಉಸಿರು ತೆಗೆದುಕೊಳ್ಳುವುದು, ಉಸಿರು ಬಿಡುವುದು, ಇದು ತುಂಬ ಉತ್ತಮವಾದ ಆಸನವಾಗಿರ್ತದೆ. ಈ ಆಸನಗಳನ್ನು ನೀವು ಗೂಗಲಲ್ಲಿ ಸರ್ಚ್ ಮಾಡಿದಾಗ ಬರುತ್ತೆ. ನೋಡ್ಕೊಂಡು ದಯವಿಟ್ಟು ನಿಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಟುಕೊಳ್ಳಿ. ಆದಷ್ಟು ಮನೆಯಲ್ಲೇ ಯೋಗದಿಂದ ರೋಗ ಮುಕ್ತಿ ಎಂಬ ಗಾದೆಯ ಮೂಲಕ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಣ. ಓಕೆನಾ? ನೀವು ಇದನ್ನು ಗೂಗಲಲ್ಲೇ ಸರ್ಚ್ ಮಾಡಿದಾಗ ಕಪಾಲಭಾತಿ ಅಂತ ಹೊಡೆದಾಗ ಬರುತ್ತೆ ನೋಡಿ. ಆಮೇಲೆ ಭ್ರಾಮರಿ ಆಸನ ಅಂತ, ಇದು ತುಂಬ ಮುಖ್ಯವಾಗಿದೆ. ಮತ್ತು ಇಲ್ಲಿ ಪತಂಗಾಸನ ಅಂತ ಇಲ್ಲ, ಆ ಪತಂಗಾಸನ ಅಂತ ಕೂಡ ತುಂಬ ಸರಳವಾಗಿರುತ್ತದೆ. ಅದನ್ನು ಕೂಡ ಮಾಡಿಕೊಳ್ಳಿ. ಸೂರ್ಯ ನಮಸ್ಕಾರ ಅಂತೂ ಖಂಡಿತವಾಗಿಯೂ ಮಾಡಿಕೊಳ್ಳಿ.
ಯಾವುದೇ ಮಾಡಲು ಸಾಧ್ಯವಿಲ್ಲ ಅಂದರೆ ಕೇವಲ ಸೂರ್ಯ ನಮಸ್ಕಾರ ಕೂಡ ಮಾಡಿಕೊಳ್ಳಿ. ಸೂರ್ಯನಿಗೂ ನಮಸ್ಕಾರ ಮಾಡಿದಂತಿರುತ್ತದೆ ಮತ್ತು ನಮ್ಮ ಆರೋಗ್ಯವು ಚೆನ್ನಾಗಿರುತ್ತದೆ. ಎರಡೆರಡು ಒಂದು ಉಪಯೋಗವಿದೆ ನೋಡಿ. ಆದ್ದರಿಂದ ದಯವಿಟ್ಟು ನೀವೆಲ್ಲರೂ ಮತ್ತೊಮ್ಮೆ ಹೇಳುತ್ತಿದ್ದೇನೆ, ನಾಳೆಯಿಂದ ಎಲ್ಲರೂ ಪ್ರತಿಯೊಬ್ಬರು ಆರೋಗ್ಯವಿದ್ದವರು, ಆರೋಗ್ಯ ಇಲ್ಲದೇ ಇರುವವರು ಕೂಡ ನಾಳೆಯಿಂದ ಕೇವಲ ಒಂದೇ ಒಂದು ಆಸನವನ್ನು ಮಾಡುವುದರ ಮೂಲಕ ಒಂದು ಸಂಕಲ್ಪಪೂರ್ವಕವಾಗಿ ಯೋಗಾಭ್ಯಾಸವನ್ನು ಮಾಡಿಕೊಳ್ಳಿ. ಒಂದು 5:30 ಅಥವಾ 6 ಗಂಟೆ ಸುಮಾರು ಎದ್ದು ಒಂದು 5 ನಿಮಿಷ 10 ನಿಮಿಷ ಮಾಡಿ ನೋಡಿ. ಒಂದು 4 ದಿನ ಹಾಗೆಯೇ ಪ್ರತಿದಿನ ಹಾಗೆ ಮಾಡಬೇಕು ಎಂಬ ರೂಢಿಯಾಗುತ್ತದೆ. ನಿಮ್ಮ ಆರೋಗ್ಯವನ್ನು ನೀವೇ ಮತ್ತೊಬ್ಬರಿಗೆ ತಿಳಿಸಿಕೊಡ್ತೀರಾ, ಯೋಗ ಮಾಡಿ ಅಂತ ನೀವೇ ತಿಳಿಸ್ಕೊಡ್ತೀರಾ. ಹಾಗಿರುತ್ತೆ ನೋಡಿ, ಒಂದು ಆರೋಗ್ಯ ಸಮಸ್ಯೆ ಎಲ್ಲ ದೂರವಾಗಿ ಉತ್ತಮವಾದ ಆರೋಗ್ಯವು ಬರುತ್ತದೆ. ಅಷ್ಟೇ ಏಕೆ, ನಮ್ಮ ಸಿನಿಮಾ ತಾರೆಯರು ಕೂಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಕೂಡ ಮಾಡ್ತಾಯಿದ್ರು, ಮತ್ತು ಈಗ ರಾಜಕಾರಣಿಗಳು ಸಹ ಮಾಡ್ತಾ ಇರೋದು ನಾವು ಟಿ ವಿಲಿ ನೋಡಿದ್ವಿ. ನಮ್ಮ ಮೋದಿಜಿ ಕೂಡ ಮಾಡಿದ್ದಾರೆ, ಮತ್ತು ದೇವೇಗೌಡ ಅವರು ಮಾಡಿದ್ದು ನೋಡಿದ್ದೀವಿ. ಹೀಗೆ ಎಲ್ಲರೂ ಯೋಗಗಳನ್ನು ಮಾಡಿ ಅವರಷ್ಟೇ ಅಲ್ಲದೆ ನಾವು ಕೂಡ ನಮ್ಮ ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಳೋಣ. ಓಕೆನಾ? ಈ ರೀತಿಯಾಗಿ ಒಂದು ಸರಳವಾದ ಸುಲಭವಾದ ಯೋಗ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಗೂಗಲಲ್ಲಿ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಳ್ಳಿ. ಈ ಥರ ಒಂದು ಆಸನಗಳ ಒಂದು ಬರುತ್ತೆ ನೋಡಿ, ಭ್ರಾಮರಿ ಆಸನ ಮತ್ತು ಪತಂಗಾಸನ, ಸೂರ್ಯ ನಮಸ್ಕಾರ, ಕಪಾಲಭಾತಿ ಈ ಥರ ಬರುವುದರಿಂದ ನಾವು ಕೂಡ ಕಲ್ತ್ಕೊಂಡು ಮಕ್ಕಳಿಗೆ ಹೇಳ್ಕೊಡೋಣ. ಮತ್ತು ಅಕ್ಕಪಕ್ಕದವರಿಗೂ ಮನೆಯಲ್ಲಿರುವವರಿಗೆಲ್ಲರೂ ಸೇರಿ ನಾವು ಯೋಗವನ್ನು ಮಾಡೋಣ. ಬನ್ನಿ, ಯೋಗ ದಿನಾಚರಣೆ ಆಚರಿಸಿಕೊಳ್ಳೋಣ. ಓಕೆನಾ? ಈ ಸರಳವಾದ ಒಂದು ಯೋಗದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಸರಳವಾಗೆಲ್ಲ ಮಾಡ್ಕೋತಾ ಇದ್ದಾರೆ. ಈ ಥರ ಸರಳವಾದ ಸುಲಭವಾದ ಯೋಗಗಳನ್ನು ಮಾಡಿಕೊಳ್ಳಿ. ಎಲ್ಲರಿಗಿಂತ ಮುಖ್ಯವಾಗಿ ವಜ್ರಾಸನ ತುಂಬ ಈಸಿ ಇದೆ. ತುಂಬ ಈಸಿಯಾಗಿ ಸರಳವಾಗಿರುವ ಒಂದು ಈ ಆಸನಗಳನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಮಾಡಿಕೊಳ್ಳಿ. ಓಕೆನಾ? ಬಾಯ್.